ಹಾವೇರಿಯಲ್ಲಿ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಸದ್ದು ಮಾಡ್ತಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ ₹5 ಪೆಟ್ರೋಲ್ ದರ ಏರಿಕೆಯಿಂದ ವಾಹನ ಸವಾರರ ಜೇಬಿಗೆ ಕತ್ತರಿ ಬಿದ್ದಿದೆ. ಕೆಲವು ಕಡೆ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗದ ಹಿನ್ನೆಲೆ ತೈಲ ಬೆಲೆ ಏರಿಕೆಯಾಗಿದೆ ಎಂದು ಹೇಳಲಾಗ್ತಿದ್ದು, ಇದಕ್ಕೆಲ್ಲ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ವಾಹನ ಸವಾರರಿಗೆ ಸಮಸ್ಯೆ ತಂದೊಡ್ಡಿದೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಇದೀಗ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯ ಪರಿಣಾಮಗಳು ನೇರವಾಗಿ ಜನರ ಮೇಲೆ ಪ್ರಭಾವವನ್ನು ಬೀರ್ತಿವೆ. ಎಷ್ಟು ದಿನ ಸಿಲಿಂಡರ್ ಸಮಸ್ಯೆ ಎಂದು ಗೋಳಾಡುತ್ತಿದ್ದ ಜನರಿಗೆ ಇದೀಗ ತೈಲ ಬೆಲೆ ಏರಿಕೆಯಿಂದಲೂ ಸಹ ವಾಹನ ಸವಾರರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ 1 ಲೀಟರ್ಗೆ ಬರೋಬ್ಬರಿ ₹5 ಏರಿಕೆಯಾಗಿದೆ. ಅಲ್ಲದೆ ಡೀಸೆಲ್ಗೆ ₹3 ಏರಿಕೆಯನ್ನು ಮಾಡಲಾಗಿದೆ. ಈಗಂತೂ ವಾಹನಗಳಿಲ್ಲದೆ ಹೊರಗೆ ಬಾರದಂತಹ ಸ್ಥಿತಿ. ಇದರ ಜೊತೆಗೆ ತಮ್ಮ ದಿನನಿತ್ಯದ ಜೀವನೋಪಾಯಕ್ಕಾಗಿ ಸಂಚರಿಸುವ ವಾಹನ ಸವಾರರ ಪಾಡು ಈ ಬೆಲೆ ಏರಿಕೆಯಿಂದ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ವಾಹನ ಸವಾರರು ಕೂಡ ಇದೇ ರೀತಿ ಒಂದಾದ ಮೇಲೊಂದು ಸಮಸ್ಯೆಗಳು ಉದ್ಭವಿಸ್ತಾ ಇರೋದು ಈ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆಯುತ್ತಿರುವ ಯುದ್ಧದ ಪರಿಣಾಮವೇ ಇದಕ್ಕೆಲ್ಲ ಕಾರಣ. ಮೊದಲು ಈ ಯುದ್ಧ ನಿಲ್ಲಬೇಕು, ಜನರು ನೆಮ್ಮದಿಯ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂಬುದು ವಾಹನ ಸವಾರರ ಅಭಿಪ್ರಾಯವೂ ಆಗಿದೆ. ಪೆಟ್ರೋಲಿಗೆ ₹5, ಡೀಸೆಲಿಗೆ ₹3 ಹೆಚ್ಚಿಗೆ ಆಗೈತಿ. ಯಾವಾಗಿಂದ ಆಗೈತೆ ರೀ? ಯಾಕೆ? ನಿನ್ನೆಯಿಂದ ಆಗಿದೆ ಸರ್. ಏನಿಲ್ಲ, ನಮ್ಮ ಕಾಯಂ ಕಸ್ಟಮರೆಲ್ಲ ಏನು ಕೇಳ್ತಾ ಇಲ್ಲ ರೀ. ನಮ್ಮ ಕ್ವಾಲಿಟಿ ಮೈಲೇಜ್ ಐತಿ, ನಾವು ಕಾಯಿ ಬೆಲೆ ಹಾಕ್ಸ್ತೇವೆ ಅಂತ ಹೇಳ್ತಾ ಇದ್ವಿ. ಮೊದಲು ಎಷ್ಟಿತ್ತು ರೀ? ಮೊದಲು 103.58 ಪೆಟ್ರೋಲ್ ಐತಿ ಸರ್. ಇವಾಗ ಮೊದಲು ಡೀಸೆಲ್ 91.39 ಐತಿ ರೀ. ಈಗ 94.39 ಆಗೈತಿ ಡೀಸೆಲ್. ಪೆಟ್ರೋಲು 103.58 ಐತಿ ರೀ. ಈಗ 108.58 ಆಗೈತಿ. ಇದು ನಿಮ್ಮ ಈ ನೈರಾ ಕಂಪ್ನಿ ಪೆಟ್ರೋಲ್ ಬಂಕ್ಗಳು ಮಾತ್ರ ಇದೆ ಹೆಚ್ಚಿಗೆ ಆಗಿದೆ? ನೈರಾ ಬಂಕಲ್ಲಿ ಎಷ್ಟೇ ಆಗಿದೆ? ಯಾಕೆಂತ ಏನು ಇಲ್ಲ ಸರ್, ಅದ್ರ ಬಗ್ಗೆ. ಓಕೆ, ಗ್ರಾಹಕರು ಏನಂತಿದ್ದಾರೆ? ಹಾಕ್ಸ್ಕೊಂಡೋಗಿದ್ದ ಬೆಲೆ ಹೆಚ್ಚಿಗೆ ಆಗಿದೆ ಅಂತಂದು ಏನು ಹೇಳಲ್ವಾ? ಈಗ ನೋಡ್ತಾರೆ ಸರ್, ಹಾಕುವಾಗ ನೋಡ್ತಾರೆ. ಯಾಕೋ ಈಗ ಒಂದು ಸ್ವಲ್ಪ ಪಾಯಿಂಟ್ ಕಮ್ಮಿ ಬರ್ತದಲ್ಲ ರೀ, ರೇಟ್ ಜಾಸ್ತಿ ಆದ್ಮೇಲೆ ಈಗ ಯಾಕೋ ಒಂದು 4 ಪಾಯಿಂಟ್ ಕಮ್ಮಿ ಬಂತಲ್ಲ, 5 ಪಾಯಿಂಟ್ ಕಮ್ಮಿ ಬಂತಲ್ಲ ಅಂತ ಕೇಳ್ತಾರೆ. ರೇಟ್ ಈ ಥರ ಜಾಸ್ತಿ ಆಗಿದೆ ಅಂದಮೇಲೆ ಆಯ್ತು ಸರಿ ಬಿಡೋದು ಆಪ್ಷನ್ ಹೋಗ್ತಾರೆ. ಓಕೆ, ನಿಮ್ಮ ಹೆಸರು? ಶಿವಾನಂದ್ ಅಂತ ಸರ್.